ನಮಸ್ಕಾರ ಮಾತೆರೆಗ್ಲ ಎಂಚಲ್ಲಾರ್ ಪೂರ ಯಾನಿಕ್ಲ ತುಳುವೆದ್ದಿಮೋನಿಕ ಕೈಸ್ ಮೋಲ್ ದಾಯೆ ಇಂಚ ಪಿದಾರ್ದಾಲ್ ಪಂದ್ ತೋಪಿನೆ ಪಿದಾರ್ದಿನತ್ ಪಿದಾರ್ದು ಪೋದು ಬತ್ತ ದಾಂಡ್ ಬಟ್ ಅರ್ಜೆಂಟ್ ಪೋದು ಬತ್ತ ಸೊ ಅಂಚ ನಿಕ್ಲೆ ಪನ್ಯಾರೆ ಆತಿಜಿ ಬಟ್ ಅಲ್ಪ ಪೂರ ವೀಡಿಯೋಸ್ ಮಂದೆ ಐಕ್ಕುದು ನಿಕ್ಲೆ ಎನ್ನದು ಕೊಡಿತ್ತೆ ಲೈಕ್ ಈತ ದಿನ ಓಲ್ ಮಾಯ ಕಾರಿತ್ತಾರೆ ಪಂದ್ ಅಂದೆ ನಂಗೆ 7 days ಇಜ್ಜಾಂಡ್ 7-8 days ಇಜ್ಜಾಂಡ್ ಪಂಡ ಎಂಕ್ ಇಂಟರ್ನಲ್ಸ್ ಇತ್ತಂಡ್ ಪಂಡ ಇಂಟರ್ನಲ್ಸ್ ಪಂಡ ನಾನು ಆತು ಮಲ್ಲ ಪಡ್ಪಿಸ್ಟ್ ಬಂದು ನಿಕ್ಲೆ ಎನ್ನೊಡ್ಚಿ ಎಂತ ಗೊತ್ತುಂಟ ಗೈಸ್, ನಾನು ಮುಂಚಿದ್ದ ದಿವಸ ಬಿಡಿಸುದು ಪಂಚಾಂಗ ಅದ್ರದ್ದು ದುಂಬುದಾನಿ ರಾತ್ರಿ ಬಿಡಿಸುದು. ಈಗ ನಾಳೆ ಎಕ್ಸಾಮ್ ಇದ್ರೆ ನಾನು ಇವತ್ತು ರಾತ್ರಿ ಬಿಡಿಸುದು ಆಯ್ತಾ. ಸೊ ಹಾಗೆ ಎಂತ ಆಯ್ತಂದ್ರೆ ಮತ್ತೆ ನಂಗೆ ಟೈಮ್ ಸಿಗ್ಲಿಲ್ಲ ವಿಡಿಯೋಸ್ ಎಲ್ಲ ಮಾಡಿ ಹಾಕ್ಲಿಕ್ಕೆ, ಮತ್ತೆ ಹೊರಗಡೆ ಸಹ ಎಲ್ಲಿ ಸಹ ಹೋಗ್ಲಿಲ್ಲ. ಸೊ ಹಾಗೆ ನಾನು ಇವತ್ತೆಲ್ಲಿ ಹೋದದಂತಂದ್ರೆ ನನ್ನ ಕಸಿನ್ ಅಕ್ಕಂದು ಮದುವೆ ಉಂಟಾಯ್ತಾ ನಾಡಿದ್ದು December 10ಗೆ. ಸೊ ಹಾಗೆ ಅಣ್ಣ ನನಗೆ ದುಡ್ಡು ಹಾಕಿದ್ದ, ಪೇ ಮಾಡಿದ್ದವನು. ಸೊ ಹಾಗೆ ನಾನು ಸಾರಿ ತೆಗಿಲಿಕ್ಕೆ ಹೋಗಿದ್ದೆ. ನನಗೆ ಇವತ್ತು ಫಿಕ್ಸ್ ಅಂತ ಆಗಿರಲಿಲ್ಲ, ಇವತ್ತು ಸಾರಿ ತೆಗಿಬೇಕಂತ ಫಿಕ್ಸ್ ಇರಲಿಲ್ಲ ಆಯ್ತಾ. ಎಂತ ಮಾಡಿದಂದ್ರೆ ನಾನು ಮಧ್ಯಾಹ್ನ 2 ಊಟ ಮಾಡಿ ಮಲ್ಕೊಂಡಿದ್ನ. ನನ್ನ ಫ್ರೆಂಡ್ ಕಾಲ್ ಮಾಡಿದ್ದು, ಹೆಲೋ ನಿಂಗೆ ಸಾರಿ ತೆಗಿಲಿಕ್ಕೆ ಉಂಟಲ್ಲ, ಬಾ ಹೋಗುವ ತೆಗಿವ ಅಂತ ಅಂದಾಯ್ತು. ನಾನು ಬಡ ಅಂತ ರೆಡಿ ಆದೆ, ಬಿಕಾಸ್ ಅವಳು ಕಾಲೇಜಿಂದ ಬಂದದ್ದು, ಅವಳದು ಸಹ್ಯಾದ್ರಿ ಕಾಲೇಜ್, ಅಲ್ಲಿಂದ ಅವಳು ಬಂದದ್ದು. ಗೈಸ್ ಆ್ಯಕ್ಚುಲಿ ಎಂತ ಗೊತ್ತುಂಟಾ, ನನಗೆ ಈ ಡ್ರೆಸ್ ಹಾಕಿ ನನ್ನ ಸೀನಿಯರ್ಸ್ ಅಲ್ಲಿ ಹಾಸ್ಟೆಲಲ್ಲೆಲ್ಲ ಕೇಳುದು, ಇದು ನಿಮ್ಮದು ಯೂನಿಫಾರ್ಮ್ ಅಂತ. ನನಗೆ ಇದು ಯಾಕೆ ಹಾಕಿದ್ದೇನೆ ಅಂತ ಫೀಲ್ ಆಗ್ತಾ ಉಂಟು. ಸೊ ಹಾಗೆ ನಾನು ಯಾಕೆ ಹೋಗ್ತಿದ್ದೇನೆ ಅಂತ ಹೇಳಿದೆಲ್ಲ, ಬೇಗ ಬನ್ನಿ ಹೋಗುವ, ಅಲ್ಲಿ ನನ್ನ ಫ್ರೆಂಡ್ ಕಾಯ್ತಿದ್ದಾಳೆ. ಗೈಸ್ ನಾನು ರೋಡ್ ಕ್ರಾಸ್ ಮಾಡಿ ಬಂದೆ. ಇತ್ತೆ ನಮ್ಮ ಮಿಲಾಗ್ರಿಸ್ ಜತ್ತದ್ದು ಮಿಲಾಗ್ರಿಸಲ್ಲಿ ಇಳಿದು ನಾವು ಹೋಗ್ತಿದ್ದೇವೆ. ಗೈಸ್ ಏನ್ ಮೊಲೆ ನಮ್ಮೊಂದು ಬೈತೀನಿ, ಮೊಲೆ ಸಾರಿದ ಅಂಗಡಿ ಗೊತ್ತುಂಡು, ಮೂಲೆ ಅಂಕುಲು ತಿರ್ಗೊಂದುಲ್ಲ, ಸಾರಿದ ಅಂಗಡಿ ನಾಡೊಂದುಲ್ಲ. ನನ್ನೆಲ್ಲ ತಿಕ್ಕದಜ್ಜಿ ಏತ ನಡಪ್ಪ ಅವಳು ಗೊತ್ತುಜ್ಜಿ, ಎಷ್ಟು ನಡೆಸ್ತಾಳೆ ಅಂತ ಗೊತ್ತಿಲ್ಲ ಗೈಸ್. ನಂಗೆ ಮಾತ್ರ ಬಚ್ಚಿದೆ, ಈಗ ಬಂಜಿಯಲ್ಲಿ ಎಂತ ಸಹ ಇಲ್ಲ, ಖಾಲಿ ಆಗಿದೆ ಬಂಜಿ. ಸೊ ಹಾಗೆ ನಾವೀಗ ಸಾರಿದ್ದು ಶಾಪ್ ಹುಡುಕ್ತಿದ್ದೇವೆ. ಅವಳು ಫಸ್ಟ್ ಹೇಳಿದ್ದಾಳೆ ನನಗೆ ಗೊತ್ತುಂಟಂತ, ಈಗ ನಾವು ತಿರುಗ್ತಾ ಇದ್ದೇವೆ ಎಲ್ಲಿ ಉಂಟಂತ ಹುಡ್ಕೊಂಡು. ಬನ್ನಿ, ಸಿಕ್ಕಿದ ಮೇಲೆ ನಾನು ನಿಮ್ಗೆ ಹೇಳ್ತೇನೆ ಆಯ್ತಾ. ಫೈನಲಿ ಒಂದು ಶಾಪ್ ಒಳಗೆ ಬಂದಿದ್ದೇವೆ ನಾವು. ಶಾಪಿದ ಹೆಸರೆಂತ ಅಂತ ಗೊತ್ತಿಲ್ಲ, ಅವಳು ಕರ್ಕೊಂಡು ಬಲ್ಲ, ಅವಳ ಹಿಂದೆ ನಾನು ಬಂದದ್ದು. ಗೈಸ್ ನಮ್ಮ ಸಾರಿ ಫೈನಲ್ ಹ್ಯಾಂಡ್ ಕೊರಿದೇವರ ಈ ಸಾರಿ ಫೈನಲ್ ಮಾಡ್ತ ಒಂದು ಕರೆಕ್ಟ್ ತೋಜೊಂದಿಜ್ಜಿಂದು ಗೋಲ್ಡ್ ಗೊತ್ತಾಂಡೆ, ಗೋಲ್ಡ್ ಟಿಶ್ಯೂ ಸಾರಿ ಬಂದಿರೋದು. Thank you. ಸೊ ಅವಳು ನನಗೆ ಮಿಲಾಗ್ರಿಸಲ್ಲಿ ಇಳಿಲಿಕ್ಕೆ ಹೇಳಿದ್ಲು. ಬಟ್ ನಾನು ಎಂತಂದರೆ ಜಸ್ಟ್ ಮಲಗಿ ಎದ್ದದಷ್ಟೇ ಆಯಿತು. ನಾನು ಬೇಗ ರೆಡಿಯಾಗಿ ಹೋದೆ, ಬಸ್ಸಿಗೆ ಹೋದೆ. ಇವಳದ್ದು 5 ಮಿನಿಟ್ಸಿಗೆ ಒಂದೊಂದು ಕಾಲ್ ಬಂತು, ಎಲ್ಲಿದ್ದಿ ಅಂತ. ನಾನು ಬಸ್ಸಲ್ಲಿ ಹೋಗ್ತಿದ್ದೇನೆ, ಇವಳದ್ದು ಕಾಲ್ ಬರ್ತವೆ. ನಾನು ಹೇಳ್ತೀನಿ ನಾನು ಬರ್ತಾ ಇದ್ದೇನೆ, ಬಸ್ಸಲ್ಲಿದ್ದೇನೆ. ಈಗ ನಾನು ಗಾಡೀಲಿ ಹೋಗೋದಾದ್ರೆ ನಾನು ಸ್ಪೀಡ್ ಹೋಗ್ಬೋದು, ಬಸ್ಸಲ್ಲಿರುವಾಗ ಬೇಗ ಬಾ ಅಂತಂದರೆ ನಾನೆಂತ ಬಸ್ಸನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಆಗ್ತದ. ಸೊ ಹಾಗೆ ಆಯಿತು, ಫೈನಲಿ ಹೋದೆ, ಸಿಕ್ಕಿದ್ಲು. ಹೋಗಿ ನೋಡ್ತೇನೆ, ನಾನು ಹತ್ಕೊಂಡದ್ದು ಗೈಸ್, ನಾನೇ ಬಚ್ಚಿ ಚಲ್ಪಟ್ ಥರ ಆಗಿದ್ದೇನೆ. ಅವಳೆಂತೆಲ್ಲ ಹೀಗೆ ಆಗಿದ್ದಾಳೆ, ಪೂರ ಬಲ್ಚಟ್ಟಾಗಿ ಆಗಿದ್ದಾಳೆ ಆಯ್ತಾ.
ನನಗೆ ಒಂದು ಸೈಡಲ್ಲಿ ನೋಡಿ ಖುಷಿ ಆಯ್ತು. ಲೈಕ್ ಅಂದರೆ ಅವಳಿಗಿಂತ ಒಂದು ಸ್ವಲ್ಪ 1/4 kg ಆದರೂ ನಾನು ದಪ್ಪ ಇದ್ದೇನೆ ಅಂತ. ಮತ್ತು ನಾನಂದು ಎಂತ ಮಾಡಿದ್ದು ಸಾಯಲಿಕ್ಕೆ ಸೇರಿದ್ದು, ಒಂದು ಸ್ವಲ್ಪ ತಿನ್ನಲಿಕ್ಕೆ ಆಗೋದಿಲ್ಲ ನಿಮಗೆ ಆಯಿತು. ಸೊ ಹಾಗೆ ನನಗೆ ಒಂದು ಸೈಡಲ್ಲಿ ಖುಷಿ ಆಯಿತು. ಅಂದರೆ ತುಂಬ ಟೈಮ್ ಆಯಿತು ಅವಳನ್ನು ಮೀಟಾಗಿ, ಒಂದು ನಿಯರ್ಲಿ ಒಂದು 4 months ಜಾಸ್ತಿ ಆಯಿತು ಅವಳನ್ನು ಮೀಟಾಗಿ. ಸೊ ಹಾಗೆ ಅವಳು ಬೇರೆ ಕಾಲೇಜ್, ನಾನು ಬೇರೆ ಕಾಲೇಜ್, ನಾನು ಮತ್ತು ಅವಳು PU ಅಲ್ಲಿ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದರು ಅಂತ. ಸೊ ಹಾಗೆ ನಾವು ಅಲ್ಲಿಂದ ಹೋಗಿ ಮತ್ತೆ ಶಾಪ್ ಹುಡ್ಕೊಂಡು ಹೋದ್ವಿ. ಅವಳಿಗೆ ಒಂದು ಶಾಪ್ ನಂತರ ಹೇಳಿದ್ಲು ಫಸ್ಟಿಗೆ ಎಕ್ಸಾಕ್ಟಾಗಿ ಅದೇ ಶಾಪ್ ಅಂತ. ಮತ್ತು ನಾವು ಹೋಗಿ ನೋಡ್ತೇವೆ ಅಲ್ಲಿ ಆ ಶಾಪೇ ಇಲ್ಲ. ಅಲ್ಲಿ ಆ ಶಾಪ್ ಇಲ್ಲೂ ನಾವು ಹೋಗಿದ್ದು ಲೊಕೇಶನ್ ಬೇರೆ ಗೊತ್ತಿಲ್ಲ. ಹುಡ್ಕೊಂಡು ಹೋದ್ವಿ, ಯಾವ ಶಾಪ್ ಕೂಡ ಸಿಗಲಿಲ್ಲ ನಮಗೆ ಬೇಕಾದದ್ದು. ಮತ್ತು ಲಾಸ್ಟಿಗೆ ಒಂದು ಶಾಪ್ ಸಿಕ್ಕಿತು ನಮ್ಮ ದೆಸೆಯಲ್ಲಿ. ಒಂದು ಶಾಪಿಗೆ ಹೋದ್ವಿ, ಆಮೇಲೆ ಅಲ್ಲಿಂದ ವಾಪಸ್ ಬಂದ್ವಿ. ಆಮೇಲೆ ಇನ್ನೊಂದು ಶಾಪಿಗೆ ಹೋಗಿ ನಾನು ಸಾರಿ ಪರ್ಚೇಸ್ ಮಾಡಿದ್ದೇನೆ. ಫೈನಲಿ ಸೆಲೆಕ್ಟ್ ಆಯಿತು. ನಾನು ಅಂದ್ಕೊಂಡ ಕಲ್ಲರೇ ಬೇರೆ. ಅಂದರೆ ನಾನೊಂದು ಅಂದ್ಕೊಂಡು ಹೋಗಿದ್ದೆ ಪರ್ಪಲ್ ಇಲ್ದಿದ್ರೆ ಮರೂನಲ್ಲೇ ತೆಗಿಯುವ ಅಂತ, ಆಯಿತಾ. ಬಟ್ ಅಲ್ಲಿಗೆ ಹೋಗಿ ನನಗೆ ಲೈಕ್ ಆದ ಸಾರಿ ಬೇರೆ. ಸೊ ಹಾಗೆ ನಾನು ಯಾವ ಸಾರಿ ತಗೊಂಡು ಬಂದಿದ್ದೇನೆ, ಯಾವ ಸಾರಿ ಪರ್ಚೇಸ್ ಮಾಡಿದ್ದೇನೆ ಅಂತ ನಾನು ತೋರಿಸ್ತೇನೆ ಗಾಯ್ಸ್. ಇಲ್ಲೇ ನೋಡಿ ತೋರಿಸ್ತೇನೆ. ಪ್ಯಾಕ್ ಮಾಡಿದ್ದಾರೆ. ಇದು ಗೋಲ್ಡನ್ ಉಂಟು ನೋಡಲಿಕ್ಕೆ, ಬಟ್ ಅದು ನನ್ನ ಕ್ಯಾಮರಾ ಅಷ್ಟು ಕ್ಲಾರಿಟಿ ಇಲ್ಲ. ಸೊ ಹಾಗೆ ನಿಮಗೆ ಕಾಣಿಸ್ತಿಲ್ಲ. ಅದು ಟಿಶ್ಯೂ ಟೈಪ್ ಅಂತ ಹೇಳ್ತಾರಲ್ಲ ಹಾಗೆ. ನಾನು ಜಾಸ್ತಿ ಎಂತ ಅಜಕ್ಲಿಕ್ಕೆ ಹೋಗಿಲ್ಲ. ಬೇಗ ಇದು ಹೀಗೆ ಇಟ್ಟದ್ದು ಮತ್ತೆ ತಂದೆ ನಾನು ಯಾವುದು ಆಗ್ತದೆ ಅದು. ನಂಗೆ ಇನ್ನೊಂದು ಸೇಮ್ ಇದರಲ್ಲಿಯೇ ಈ ಟೈಪ್ ಸಿಲ್ವರ್ ಟೈಪ್ ಸಿಮೆಂಟ್ ಟೈಪ್ ಆಯ್ತಾ. ಬಟ್ ನನಗೆ ಇದು ಮ್ಯಾಚ್ ಆಗ್ತದೆ ಅಂತ ಫ್ರೆಂಡ್ ಹೇಳಿದ್ಲು, ಮತ್ತು ಶಾಪಿನವರು ಅವರು ಹೇಳ್ತಾರೆ. ಬಟ್ ಫ್ರೆಂಡ್ ಹೇಳಿದ್ದು ನನಗೆ ಇದು ಮತ್ತೆ ಮ್ಯಾಚ್ ಆಗ್ತದೆ ಅಂತ. ಮತ್ತು ನನ್ನ ಅಕ್ಕನಿಗೆ ಸಹ ಫಿಕ್ಸ್ ಮಾಡಿದೆ, ಅವಳು ಸಹ ಇದು ಓಕೆ ಅಂತ ಹೇಳಿದ್ಲು. ಹೇಗೆ ಕಾಣ್ತದೆ ಗೈಸ್? ನೀವು ನನಗೆ ಗೊತ್ತುಂಟು, ನೀವು ಕಾಯ್ತಾ ಇದ್ದೀರಲ್ಲ ನಾಡಿದ್ದು ನನ್ನ ಅಕ್ಕನ ಮದುವೆವರೆಗೆ ವೆಯ್ಟ್ ಮಾಡಿ ಚಂದ ರೆಡಿಯಾಗಿ ಮತ್ತೆ ನಾನು ನಿಮ್ಮ ಕ್ಯಾಮರಾ ಮುಂದೆ ಬರ್ತೇನೆ, ಮತ್ತೆ ವಿಡಿಯೋದಲ್ಲಿ ಹಾಕಿ ನಾನು ಹೇಗೆ ಕಾಣಿಸ್ತೇನೆ. ಸೊ ಇದೀಗ ನಾನು ತೆಗೆದದ್ದು ಅಂದರೆ ಲೈಕ್ ನನ್ನ ಅಕ್ಕ ಅಲ್ಲ, ನನ್ನ ಕಸಿನ್ ಅಕ್ಕ. ಸೊ ನನಗೆ ಇರೋದು ಒಬ್ಬಳೆ ಅಕ್ಕ ಕಸಿನ್, ಅದು ತುಂಬ ಕ್ಲೋಸ್ ಅಂದರೆ. ಸೊ ಅವಳ ಮದುವೆಗೆ ನಾವು ಲಾಟ್ ಬೋಟ್ ಆಗಿ ಹೋಗ್ಲಿಕ್ಕೆ ಆಗ್ತದ. ಸೊ ಹಾಗೆ ಮಿಂಚಿಕೊಂಡು ಹೋಗ್ಬೇಕು, ಹೀಗೆ. ಸೊ ಇದರಲ್ಲಿ ನೀವು ರಾತ್ರಿ ಮಿನ್ಪುರಿ ನೋಡಿದ್ದೀರಾ? ಮಿನ್ಪುರಿ ಹೇಗೆ ರಾತ್ರಿಯಲ್ಲಿ ಅದು ಬ್ರೈಟ್ ಆಗಿ ಶೈನ್ ಆಗ್ತದೆ. ಸೊ ಹಾಗೆ ನಾವು ಮದುವೆಯಲ್ಲಿ ಪಾಯಿಂಟ್ ಆಫ್ ದಿ ವ್ಯೂ ಅಕ್ಕ ಆಗಿರ್ತದೆ, ನೆಕ್ಸ್ಟ್ ನಾನೇ ಆಗಿರಬೇಕು. ಸೊ ಹಾಗೆ ನಾನು ಇದನ್ನು ಚೂಸ್ ಮಾಡಿದ್ದು. ನಾನು ಪರ್ಪಲ್ ತೆಗಿವ ಅಂತಿದ್ದೆ, ಬಟ್ ಅಲ್ಲಿ ಕೋಆರ್ಡಿನೇಷನ್ ಸರಿ ಇರಲಿಲ್ಲ. ಅಂದರೆ ಪರ್ಪಲಿಗೆ ಬ್ಲೌಸ್ ಬೇರೆ ಇತ್ತು ಆ್ಯಂಡ್ ಮರೂನ್ ತೆಗಿಲಿಕ್ಕೆ ಹೋದೆ, ಅದು ಯಾಕೋ ನನಗೆ ಸೂಟ್ ಆಗ್ತಿರ್ಲಿಲ್ಲ. ಸೊ ಹಾಗೆ ಇನ್ನೊಂದು ನಾನು ನೇವಿ ಬ್ಲೂ ನೋಡಿದೆ ಆಯಿತಾ, ಅದು ಡಿಸೈನ್ ಓಲ್ಡ್ ಆಯಿತು ಅಂತೇಳಿ ನಾನು ಬಿಟ್ಟು ಬಂದೆ. ಮತ್ತು ಇದು ತಗೊಂಡೆ ನಾನು. ಸೊ ಗೈಸ್ ಇದು ಫೋಲ್ಡ್ ಮಾಡಿ ನಾನು ಇಡ್ತೇನೆ. ಈಗ ಇದಕ್ಕೆ ನಾನು ಬ್ಲೌಸ್ ಸ್ಟಿಚ್ ಮಾಡಿಸಬೇಕು, ಹ್ಯಾಂಡ್ ವರ್ಕ್ ಮಾಡಿಸುವಂಥ ಪ್ಲ್ಯಾನ್. ಹ್ಯಾಂಡ್ ವರ್ಕ್ ಎಲ್ಲ ಮಾಡಿಸಿದ್ರೆ ಉಂಟಲ್ಲ ಜಾಸ್ತಿ ಹೇಳ್ತಾರೆ, ಆದರೆ ಪರವಾಗಿಲ್ಲ, ಒಂದೇ ಸಲ ಅಲ್ಲ ಮದುವೆ. ಸೊ ಹಾಗೆ ಸ್ವಲ್ಪ ಈ ಸಲ ಗ್ರ್ಯಾಂಡಾಗಿ ರೆಡಿ ಆಗೋದಂತ ಇದ್ದೇನೆ. ನನ್ನ ಸ್ಯಾರಿ ಹೇಗೆ ಉಂಟಂತ ಹೇಳಿ ಆಯಿತಾ. ಆಮೇಲೆ ಎಂತ ಅಂದರೆ ನಾವಲ್ಲಿ ಇದು ತಿಂದದ್ದು ಎಂತ ಮಸಾಲ ಪುರಿ ತಿಂದು ಆಯಿತಾ. ಅಲ್ಲಿ ಮಸಾಲ ಪುರಿ ತಿನ್ನುವಾಗ ಒಂದು 4th standard or 5th standard ಇದ್ದು ಒಂದು ಹುಡುಗಿ ಬಂದು ಹೇಳಿದ್ದು, ಅಕ್ಕ ನೀವು ಯೂಟ್ಯೂಬ್ ಚಾನಲಲ್ಲಿ ಇದ್ದೀರಾ, ವ್ಲಾಗ್ ಮಾಡ್ತೀರಾ? ಹೌದು ಅಂತ ನಾನೊಮ್ಮೆ ಹೀಗೆ ನೋಡುದು ಯಾರು ಅಂತ, ಯಾರಿಗೆ ಹೇಳ್ತಿದ್ದಾರೆ ಅಂತ, ಮತ್ತೆ ನನಗೆ ಹೇಳ್ತಿರೋದು. ನನಗೆ ಒಂದ್ಸಲ ಅಂತ ಫೀಲ್ ಆಯ್ತಾಯ್ತಾ. ಸೊ ಹಾಗೆ ನನಗೆ ನೇಮ್ ಕೇಳಲಿಕ್ಕೆ ಮರ್ತೋಯ್ತು. ಮತ್ತೆಂತಂದರೆ ಖುಷಿ ಆಯಿತು. ಒಂದು ಎಂತಂದ್ರೆ ಮತ್ತೆ ಬೇಗ ಅಂದರೆ ಅವಳಿಗೆ ಸಹ ಟೈಮ್ ಇರಲಿಲ್ಲ, ಅವಳಿಗೆ ಸಹ ಮನೆಗೆ ಹೋಗ್ಬೇಕಲ್ಲ. ಮತ್ತು ನನಗೇನು ಪ್ರಾಬ್ಲಮ್ ಇರಲಿಲ್ಲ, ಬಟ್ ಅವಳು ಅರ್ಜೆಂಟ್ ಅಂತ
ತಗೊಂಡು ಸೀದಾ ಹೋದ್ಲು, ಅವಳ ಬಸ್ಸಲ್ಲಿ ಇಲ್ಲ, ನನ್ನ ಬಸ್ಸಲ್ಲಿ ಬಂದೆ. ಸೊ ಹಾಗೆ ಗೈಸ್. ಓಕೆ, ನಂದು ಇವತ್ತಿದ್ದು ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೊಡೋದಕ್ಕೆ